ಮೊಬೈಲ್ಗೆ ಅಡಿಕ್ಟ್ ಆಗಿರೋಂತ ಮಕ್ಕಳು ಒಂದಷ್ಟು ಇದೆ. ಚಿಕ್ಕ ವಯಸ್ಸಿಂದನೂ ಅವ್ರು ಮೊಬೈಲ್ ಯೂಸ್ ಮಾಡಲ್ಲ. ನಾನು ಒಂದ್ 5 ನಿಮಿಷ ಏನಾದ್ರೂ ಎಮರ್ಜೆನ್ಸಿ ಇದ್ದಾಗ ಒಂದ್ 5 ನಿಮಿಷ ತಗೋ ಮಗಳೇ ಏನಾದ್ರು ರೈಮ್ಸ್ ನೋಡಲ್ಲ. ಮಕ್ಳಿದ್ರೆ ಸಾಕು ಅವಳಿಗೆ, ಅಂದ್ರೆ ಫೋನು ಬೇಡ, ಟಿವಿ ಬೇಡ, ಏನು ಬೇಡ ಅವಳಿಗೆ. ಈಗ ನೆನಪು ಬಂತು ನನಗೆ, ಅರ್ಚಕರು ಒಂದು ಮಾತು ಹೇಳ್ತಾರೆ, ಮೊಬೈಲ್ಗಳು ಬಿಡಿ, ಅಲ್ಲೇನ್ ಮಾಡ್ತಾರೆ ಅಂತಂದ್ರೆ ಎಲ್ರಿಗೂ ಯಾರಿಗೂ ಆ ದೇವರ ಮಹಿಮೆ ಅಥವಾ ಬಂದಿರತಕ್ಕಂಥ ಸ್ಥಳದ ಮಹಿಮೆ ತಿಳ್ಕೊಳ್ಳಲ್ಲ. ಮೊದಲ ಪಾಠ ಬಂದ್ಬಿಟ್ಟು ತನ್ನ ಕುಟುಂಬ, ತಂದೆ ತಾಯಿಯಿಂದ ಬರ್ತಕ್ಕಂಥದ್ದು ಏನು ಹೇಳ್ಕೊಡ್ತೀವಿ ಅಲ್ಲಿಂದನೇ ಅವರ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇಂಡಿಯಾದಲ್ಲೇ ದೊಡ್ಡ ಹೆಸರು ಮಾಡಿರ್ತಕ್ಕಂಥವ್ರು, ಬೋರ್ಡಲ್ಲೇ ದೊಡ್ಡ ಹೆಸರು ಮಾಡಿರ್ತಕ್ಕಂಥವ್ರು. ಸಿಂಹ ನೋಡಿದ್ರಾ? ಹೆಂಗನ ಸಿಂಹ ಮಗಳೇ? ಮೇಡಮ್, ಇವತ್ತಿನ ಕಾಲಘಟ್ಟದಲ್ಲಿ ಮೊಬೈಲ್ಗಳ ಮೊಬೈಲ್ಗಳು ಬಂದಾದ್ಮೇಲೆ ಈ ಮೊಬೈಲ್ಗೆ ಅಡಿಕ್ಟ್ ಆಗಿರೋಂತ ಮಕ್ಕಳು ಒಂದಷ್ಟು ಇದೆ. ಅಂಥದ್ರಲ್ಲೂ ಕೂಡ ಆ ಒಂದು ಮೊಬೈಲ್ ಅಡಿಕ್ಷನ್ ಬಿಟ್ಟು ಒಂದಷ್ಟು ಈ ತರ ಒಂದು ಇದಕ್ಕೆ ಹೇಗೆಲ್ಲ ನೀವು ಅಂದ್ರೆ ಹೇಗೆ ಚಾಲೆಂಜಿಂಗ್ ಇತ್ತು ಅಥವಾ ಈಸಿಯಾಗಿ ನಿಮ್ಗೆ? ಇಲ್ಲ ಸರ್, ಈಸಿ. ನಂಗದು ಒಂದು ಟಾಸ್ಕ್ ಅಂತಲೇ ಅನ್ನಿಸ್ಲಿಲ್ಲ. ಯಾಕೆಂದ್ರೆ ಅವ್ರು ಚಿಕ್ಕ ವಯಸ್ಸಿಂದನೂ ಅವ್ರು ಮೊಬೈಲ್ ಯೂಸ್ ಮಾಡಲ್ಲ. ನಾನು ಒಂದ್ 5 ನಿಮಿಷ ಏನಾದ್ರೂ ಎಮರ್ಜೆನ್ಸಿ ಇದ್ದಾಗ ಒಂದ್ 5 ನಿಮಿಷ ತಗೋ ಮಗಳೇ ಏನಾದ್ರು ರೈಮ್ಸ್ ನೋಡಲ್ಲ ಅವರು. ಅಂದ್ರೆ ಫೋನ್ ಆಗ್ಲಿ, ಟಿವಿ ಆಗ್ಲಿ, ಚಿಂಟು ಟಿವಿ ಎಲ್ಲ ನೋಡ್ತಾರಲ್ಲ ಮಕ್ಳೆಲ್ಲ, ಕಾರ್ಟೂನ್ಸ್ ಎಲ್ಲ. ಇವಳು ಏನು ನೋಡಲ್ಲ, ಟಿವಿನೂ ನೋಡಲ್ಲ, ಇದು ನೋಡಲ್ಲ. ಅವಳಿಗೆ ಇಂಟ್ರೆಸ್ಟ್ ಇದ್ರೆ ಬರ್ಕೋತಾರೆ, ಏನಾದ್ರು ಇದಿದ್ರೆ, ಇಲ್ಲ ಹೋಮ್ವರ್ಕ್ ಇದ್ರೆ, ಇಲ್ಲ ಅಂತಾನೆ ಮಕ್ಳ ಜೊತೆ ಆಟ ಆಡ್ತಾರೆ. ಜಾಸ್ತಿ ಮಕ್ಳ ಜೊತೆ ಇರ್ತಾರೆ. ಮಕ್ಳಿದ್ರೆ ಸಾಕು ಅವಳಿಗೆ, ಅಂದ್ರೆ ಫೋನು ಬೇಡ, ಟಿವಿ ಬೇಡ, ಏನು ಬೇಡ ಅವಳಿಗೆ. ಆನ್ಲೈನ್ ಅದೇನು ಅವಳಿಗೆ ಇದೇ ಇಲ್ಲ, ಟಚ್ ಇಲ್ಲ. ನೀವ್ ಹೇಳ್ತಿರೋದು ಅಂತಂದ್ರೆ ಈ ಮೊಬೈಲ್ ಅಡಿಕ್ಷನ್ ಇಲ್ದಿರೋದಕ್ಕೆ ಒಂದಷ್ಟು ಇದೊಂದು ದೊಡ್ಡ ಸಾಧನೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇವತ್ತು ನಾವೆಲ್ಲ ನೋಡಿರ್ತೀವಿ, ನಮ್ಮ ಸುತ್ತ ಇರ್ತಕ್ಕಂಥ ಜನಗಳು ಅಥವಾ ಮಕ್ಕಳುಗಳು ಇವತ್ತು ಆ ಮೊಬೈಲ್ಗೆ ಅಡಿಕ್ಷನ್ ಆಗಿ ಒಂದಷ್ಟು ಅವರ ತಿಳುವಳಿಕೆ, ಬುದ್ಧಿವಂತಿಕೆ ಅನ್ನೋದನ್ನ ಕಳ್ಕೊಳ್ತಾ ಹೋಗ್ತಿದ್ರೆ, ಕ್ಷೀಣಿಸ್ತಾ ಇದೆ ಅಂತ. ಯಾಕೆಂದ್ರೆ ಒಂದು ಕಣ್ಣಿಗೆ ತೊಂದರೆ ಅಂತಾನೆ ಹೇಳ್ಬೋದು, ಬ್ರೈನ್ಗೆ ತೊಂದರೆ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ತೊಂದರೆಗಳಿದ್ರೂ ಕೂಡ ಕೆಲವು ಪೇರೆಂಟ್ಸು ಆ ಅಡಿಕ್ಷನ್ ಆಗಿರ್ತಕ್ಕಂಥ ಮಕ್ಕಳನ್ನ ಸ್ವಲ್ಪ ಬಿಡುಗಡೆ ಮಾಡೋದಕ್ಕೂ ಕೂಡ ಅದನ್ನ ಪ್ರಯತ್ನ ಕೂಡ ಮಾಡ್ತಿಲ್ಲ. ಈ ಒಂದು ಪೇರೆಂಟ್ಸ್ಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ? ಅದೇ ಸರ್, ಅಂದ್ರೆ ಹೇಳೋದೊಂದೇ, ಅಂದ್ರೆ ನಮ್ಗೆ ಇದಕ್ಕೋಸ್ಕರ ಕೆಲ್ಸಕ್ಕೋಸ್ಕರ ನಮ್ ಕೆಲಸ ಬೇಗ ಮುಗಿಬೇಕು ಅಥವಾ ಏನೋ ಎಮರ್ಜೆನ್ಸಿಗೋಸ್ಕರ ಮಕ್ಳಿಗೆ ಅಡಿಕ್ಷನ್ ಕೊಡ್ಬೇಡಿ. ಇವಾಗ ಒಂದು 2-3 ಡೇಸ್ಗೋಸ್ಕರ ನಾವು ಇದ್ ಮಾಡಿರೋ 2 months 3 monthsಗೋಸ್ಕರ ನೆಕ್ಸ್ಟ್ ಜೀವನ ಪೂರ್ತಿ ಅವ್ರು ಅದಕ್ಕೆ ಅಡಿಕ್ಷನ್ ಆದ್ರೆ ಅವ್ರನ್ನ ಮತ್ತೆ ನಾವು ಚೇಂಜ್ ಮಾಡಕ್ ಆಗಲ್ಲ. ಅದಕ್ಕೆ ಅಡಿಕ್ಟ್ ಆಗ್ಬಿಡ್ತಾರೆ. ಇನ್ನ ಎಲ್ಲಾದ್ರಲ್ಲೂ ಇನ್ನ ಅದೇ ಮೊಬೈಲ್ ಅಲ್ಲಿ ಏನ್ ಅಡಿಕ್ಟ್ ಆಗ್ತಾರೆ ಅದನ್ನೇ ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಅದನ್ನೇ ಅವ್ರು ಮಾಡ್ತಾ ಇರ್ತಾರೆ. ಆಕ್ಟಿವಿಟೀಸ್ ಅವ್ರದ್ದು ಹಂಗೆ ಇರುತ್ತೆ. ಸೊ ದಯವಿಟ್ಟು ಯಾರು ಮೊಬೈಲ್ ಅಡಿಕ್ಷನ್ಸ್ ಮಾಡ್ಬಿಡಿ ಮಕ್ಳಿಗೆ. ದಯವಿಟ್ಟು ಇಲ್ಲಿ ಆಕ್ಟಿವಿಟೀಸ್ ಅಂದ್ರೆ ಈಗ ಆಚೆ ಮಕ್ಳ ಜೊತೆ ಬೆರೆಯೋದಾಗ್ಲಿ, ಆಟಾಡೋದಾಗ್ಲಿ, ಏನಾದ್ರೂ ಒಂದು ಆಟ ಸಾಮಾನು ಕೊಡಿ, ಆಟಾಡ್ತವೆ, ಅಥವಾ ಏನಾದ್ರೂ ಒಂದು ಅವ್ರಿಗೆ ಆಕ್ಟಿವಿಟಿ ಅವ್ರು ಬಿಸಿ ಆಗೋ ತರ ಮಾಡಿ. ಫೋನ್ ಅಡಿಕ್ಷನ್ ಕೊಡ್ಬೇಡಿ ಅವ್ರ ಮಕ್ಳಿಗೆ ಅಂತ ಹೇಳ್ತೀನಿ ಸರ್. ಮತ್ತೆ ಇನ್ನೊಂದು ವೀಕ್ಷಕರೇ, ಕೆಲವು ಈಗ ನೆನಪು ಬಂತು ನನಗೆ. ಕೆಲವೆಲ್ಲ ದೇವಸ್ಥಾನಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನನಗಾಗಿರ್ತಕ್ಕಂಥದ್ದು ಒಂದು ಇದು ಹೇಳ್ತೀನಿ ನಿಮ್ಗೆ. ಅಲ್ಲಿ ಅರ್ಚಕರು ಒಂದು ಮಾತು ಹೇಳ್ತಾರೆ, ದೇವಸ್ಥಾನಕ್ಕೆ ಬಂದಿದ್ರಿ, ದೇವರ ಈ ಶ್ಲೋಕದಲ್ಲಿ ಒಂದು ಏನಾದರೂ ಉಚ್ಚಾರಣೆ ಮಾಡಿ ಆಗತ್ತೆ, ದೇವರ ಒಂದು ದರ್ಶನ ಮಾಡತಕ್ಕಂಥದ್ದು ಒಂದು ಉತ್ಸಾಹದಲ್ಲಿರ್ರಿ, ಮೊಬೈಲ್ಗಳು ಬಿಡಿ. ಅಲ್ಲೇನು ಮಾಡ್ತಾರೆ ಅಂತಂದ್ರೆ ಇತ್ತೀಚೆಗೆ ನಾವು ನೋಡ್ತಕ್ಕಂಥದ್ದನ್ನು ಮೊಬೈಲ್ಗಳು ಅಲ್ಲೂ ಕೂಡ ಈ ರೀಲ್ಸ್ಗಳು ಹುಚ್ಚಾಗಿ ಏನು ಮಾಡ್ತಾರೆ, ಆ ರೀಲ್ಸ್ಗಳು ತಗೊಳ್ಳೋದಾಗ್ಲಿ ಅಥವಾ ಸೆಲ್ಫಿ ತಗೊಳ್ಳೋದಾಗ್ಲಿ, ಎಲ್ರಿಗೂ ಯಾರಿಗೂ ಆ ದೇವರ ಮಹಿಮೆ ಅಥವಾ ಬಂದಿರತಕ್ಕಂಥ ಸ್ಥಳದ ಮಹಿಮೆ ತಿಳ್ಕೊಳ್ಳಲ್ಲ. ಸೊ ನಾನು ಏನು ಹೇಳ್ತಿದ್ದೆ ಅಂತಂದರೆ, ನೋಡಿ ಪೇರೆಂಟ್ಸ್ಗೆ ಮೊದಲ ಪಾಠ, ಮಗುವಿಗೆ ಮೊದಲ ಪಾಠ ತಾಯಿ ಅಂತ, ಮೊದಲ ಗುರು ತಾಯಿ. ಹಾಗೆ ಮೊದಲ ಪಾಠ ಬಂದ್ಬಿಟ್ಟು ತನ್ನ ಕುಟುಂಬ, ತಂದೆ ತಾಯಿಯಿಂದ ಬರ್ತಕ್ಕಂಥದ್ದು ಏನು ಹೇಳ್ಕೊಡ್ತೀವಿ ಅಲ್ಲಿಂದನೇ ಅವರ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಎಲ್ಲಿ ಒಂದು ಒಳ್ಳೆ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಮಕ್ಕಳಿಗೆ, ಎಲ್ಲಿ ಒಂದು ಒಳ್ಳೆ ವಿಷಯಗಳನ್ನ ಅವ್ರಿಗೆ ತಲೆಗೆ ಹಾಕ್ತಾ ಇರ್ತಾರೆ, ಮಕ್ಕಳ ಬೆಳವಣಿಗೆ ಕೂಡ ಹಾಗೇ ಹೋಗ್ತಾ ಇರುತ್ತೆ. ನಾವು ಹೇಗೆ ಅವ್ರನ್ನ ಬೆಳೆಸ್ತೀವಿ ಅದ್ರ ಮೇಲೆ ಮುಖ್ಯ ಆಗುತ್ತೆ. ಈಗ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಒಂದು ನಾವು ಹೇಳ್ತೀವಿ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ, ಗಾದೆ ನಿಮ್ಗೆ ಗೊತ್ತೇ ಇದೆ. ಸೊ ಹಾಗೆ ಮಕ್ಕಳನ್ನ ನಾವು ಈಗಷ್ಟೇ ತಿದ್ದಬೇಕು, ಮಕ್ಕಳು ಹುಡ್ತಾಗ ತಿದ್ದಬೇಕು. ಆ ಒಂದು ಏಜಲ್ಲಿ ತಿದ್ದುವಂಥದ್ದು ಮಾಡಿದ್ರೆ ಮಾತ್ರನೇ ಅವರು ಏನಾದರೂ ಅಚೀವ್ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ.
ಅಂತ ಸಂದರ್ಭದಲ್ಲಿ ಇವ್ರು ಹೇಳ್ತಾ ಇರ್ತಕ್ಕಂಥದ್ದು ತಾಯಿ ಕಾವೇರಿ Yes. ಅವರು ಮೇಡಮ್ ಈ ದೇವರ ಎಷ್ಟು ನಂಬಿಕೆ ಇದೆ? ತುಂಬಾ ನಂಬಿಕೆ ಇದೆ ಸರ್. ಅಂತಂದ್ರೆ ನಾನು ಯಾಕೆ ಕೇಳಿದೆ ಅಂತಂದ್ರೆ ಈಗ ಮಗು ಫಸ್ಟ್ ಹನುಮಾನ್ ಚಾಲೀಸ ಅಂದ್ರೆ ರಾಘವೇಂದ್ರ ಅವ್ರು ತುಂಬಾ ಇಷ್ಟಪಡೋದು ರಾಘವೇಂದ್ರ ರಾಯರು. ಅದನ್ನೊಮ್ಮೆ ಹೇಳಿಸ್ಬೋದಾ? ಓಂ ಪೂಜಾ ಹೇಳಿ ಮಗ್ಳೆ. ಓಂ ಪೂಜಾ ಹೇಳಿ ಮಗ್ಳೆ. ಓಂ ಪೂಜಾ ರಾಘವೇಂದ್ರಾಯ ಸತ್ಯದ ಮನೋತೋಚ ಮುದಿತ ಕಪ್ಪವೃಕ್ಷಾಯ ನಮಃ ಕಾಮದೇವತೆ ಓಂ ಗುಬ್ಬೆ ನಮಃ ಅಕ್ಕಟುಂಡಾಯ ಮಯಕಾಯ ಸೂರ್ಯಕೋಟಿ ಸಮಪ್ರಭ ಶ್ರೀರಾಮ್ ಕುರ್ವದೇವ ಸರ್ವಕಾಯ ಸರ್ವದ. ವಾವ್, ಸೂಪರ್. ನಿಮ್ಗೆ ದೇವ್ರಂದ್ರೆ ಇಷ್ಟನಾ? ಯಾವ ದೇವ್ರ ಇಷ್ಟ ನಿಮ್ಗೆ? ವಾವ್, ತಗ್ಗಮ್ಮ ಅದು ನಿಮ್ಮ ಗ್ರಾಮ ದೇವತೆ ತಗ್ಗಮ್ಮ. ಓಕೆ, ಇರ್ಲಿ, ತೊಂದರೆ ಇಲ್ಲ. ದೇವರು ಮಗುವಿಗೆ ಇಷ್ಟ ಆಗಿರೋಂಥ ದೇವರು. ಇನ್ನು ಏನೇನು ಬರುತ್ತೆ ಪುಟ ನಿಮ್ಗೆ? ರೈಮ್ಸ್ ಯಾವ್ದು ಹೇಳ್ತೀರಿ? ವಾವ್, ಹೇಳ್ತೀರಾ ಈಗ? ಖುಷಿಯಿಂದ ಎಲ್ಲಿ ನಗು? ಸ್ಮೈಲ್ ಮಾಡು. ಸ್ಮೈಲ್ ಕೊಡಿ. ಈಗ ನೀವು ಯಾವ್ದಮ್ಮ ರೆಕಾರ್ಡ್ ತಗೊಂಡ್ರಂಥದ್ದು? ನೀವು ಏನು ಅಚೀವ್ ಮಾಡಿರೋಂಥದ್ದು? ಯಾವ್ದು ನಿಮ್ಗೆ ಅವಾರ್ಡ್ ಬಂದಿರೋದು? ಅವಾರ್ಡ್ ಬಂದಿರೋದು ಯಾವ್ದು ನಿಮಗೆ? ಇಂಡಿಯನ್ ಸೂಪರ್ ರೆಕಾರ್ಡ್. ಇನ್ನೊಂದು ಇಂಟರ್ನ್ಯಾಷನಲ್ ವರ್ಲ್ಡ್ ರೆಕಾರ್ಡ್. ಇಂಟರ್ನ್ಯಾಷನಲ್ ವರ್ಲ್ಡ್ ರೆಕಾರ್ಡ್. ವಾವ್, ನಿಮ್ಗೆ ಗೊತ್ತಿದ್ಯಾ? ನೀವು ಇವಾಗ ನೀವು ಸಾಮಾನ್ಯ ಮಗು ಅಲ್ಲ, ನಿಮ್ಗೆ ಗೊತ್ತಿದ್ಯಾ? ಇಂಡಿಯಾದಲ್ಲೇ ದೊಡ್ಡ ಹೆಸರು ಮಾಡಿರ್ತಕ್ಕಂಥವ್ರು, ನೀವು ವರ್ಲ್ಡ್ ಅಲ್ಲೇ ದೊಡ್ಡ ಹೆಸರು ಮಾಡಿರ್ತಕ್ಕಂಥವ್ರು. ಗೊತ್ತಾ ನಿಮ್ಗೆ? ಗೊತ್ತಾ? ನೆಕ್ಸ್ಟ್ ನಿಮ್ಗೆ ಈಗೆಲ್ಲ ನಾವು ನೋಡಿ ಟಿವಿಲೆಲ್ಲ ಬಂದ್ಬಿಟ್ಟು ನಿಮ್ಗೆ ಇಂಟರ್ವ್ಯೂ ಮಾಡ್ತಿದೀವಿ. ಏನ್ ಇಷ್ಟ ಆಗತ್ತೆ ನಿಮ್ಗೆ? ಏನ್ ಖುಷಿ ಆಗತ್ತೆ? ಏನನ್ಸುತ್ತೆ ಮಗ್ಳೆ? ಹ್ಯಾಪಿನಾ? ಹೇಳಿ, ಏನಾಗುತ್ತೆ? ಏನನ್ಸುತ್ತೆ? ಈಗ ಈಗ ನಿಮ್ಮನ್ನೆಲ್ಲ ಈಗ ಟಿವಿನೆಲ್ಲ ನೋಡ್ತಾರೆ ಜನಗಳೆಲ್ಲ, ತುಂಬಾ ಖುಷಿ ಪಡ್ತಾರೆ. ನಿಮ್ಗೆ ಏನ್ ಅನ್ಸುತ್ತೆ? ಹ್ಯಾಪಿ ಆಗತ್ತಾ? ಮ್ಯಾಮ್ ಏನಂದ್ರು ನಿಮ್ಗೆ? ಮ್ಯಾಮ್ ಏನ್ ಮಾಡ್ಸಿದ್ರು ನಿಮ್ಗೆ? ಕ್ಲಾಪ್ಸ್ ಹಾಕ್ಸಿದ್ರಲ್ವಾ? ಯಾಕೆ ಕ್ಲಾಪ್ಸ್ ಹಾಕ್ಸಿದ್ದು? ನಿಮ್ ಸ್ಕೂಲ್ ಟೀಚರ್ ಹೆಸರೇನು? ಹೇಳಿ, ನಿಮ್ಗೆ ಯಾವ ಮ್ಯಾಮ್ ಇಷ್ಟ ಹೇಳಿ? ರಶ್ಮಿ ಮ್ಯಾಮ್. ಲಕ್ಷ್ಮಿ ಮ್ಯಾಮ್. ಓಕೆ. ನಿನ್ ಕ್ಲೋಸ್ ಫ್ರೆಂಡ್ಸ್ ಹೆಸರೇನಮ್ಮ? ಫ್ರೆಂಡ್ಸ್ ಇದಾರ ನಿನ್ಗೆ? ಯಾರ್ಯಾರು ಇದ್ದಾರೆ ನಿಮ್ ಕ್ಲೋಸ್ ಫ್ರೆಂಡ್ಸ್? ನಿಮ್ ಕ್ಲೋಸ್ ಫ್ರೆಂಡ್ಸು ಫ್ರೆಂಡ್ಸ್ ಯಾರು ಹೇಳಿ ಮಗ್ಳೆ? ಭರತ್, ಭರತ್, ಆಮೇಲೆ ಕಿರಣ್. ವಾವ್, ನಾನು ಹಂಗಾರ ಫ್ರೆಂಡ್. ಯಾಕೆ ಹೇಳಿ? ಅವ್ರ ಹೆಸರು ಯಾಕೆ ಹೇಳಿ? ನನ್ನ ಹೆಸರು ಕಿರಣ್. ಇವತ್ತು ನಾನು ಫ್ರೆಂಡ್, ನಾವು ಫ್ರೆಂಡಾ ಆಗ್ಬೋದಾ? ಬರ್ತೀರಾ ನಮ್ಮ ಮನೆಗೆ ನೀವು? ಯಾಕೆ? ಫ್ರೆಂಡ್ ಆದ್ವಲ್ಲ ಇವತ್ತು. ಆಯ್ತು, ನಿಮ್ ಸ್ಕೂಲ್ ನಾವು ಬರ್ಬೋದಾ ಇವತ್ತು? ನಿಮ್ ಕ್ಲಾಸ್ ನಾನು ಫ್ರೆಂಡ್ ಆಗಿದ್ದೀನಿ. ನಿಮ್ ಕ್ಲಾಸ್ ಬರ್ಬೋದಾ? ಬನ್ನಿ ಅಂತ ಹೇಳಿ ಮಗ್ಳೆ. ನೀವೇನೇನೆಲ್ಲ ಆಟ ಆಡ್ತೀರಿ? ಆಕ್ಟಿವಿಟೀಸ್ ಏನ್ ಮಾಡಿಸ್ತಾರೆ ಮಗ್ಳೆ ಕಾನ್ವೆಂಟ್ ಅಲ್ಲಿ? ಏನೇ ತಡಿಸ್ತಾರೆ ಮಗ್ಳೆ? ಹೇಳು. ಪಾಪ ಮಗುಗೆ ನಿದ್ದೆ ಒಂದು ಸಮಯ. ಪಾಪ ನಾವು ಎಲ್ಲ ತೊಂದರೆ ಕೊಡ್ತಿದ್ದೀವಿ. ಪಾಪ ಸಾರಿ. ಬೇಗ ಮುಗಿಸ್ಬಿಡೋಣ, ಆಯ್ತಾ? ಬೇಗ ಮುಗಿಸ್ಬಿಡೋಣ. ನಿಮ್ಗೇನು ಇಷ್ಟ? ಏನ್ ಇಷ್ಟ ಮಗ್ಳೆ ನಿಮ್ಗೆ? ಜಾರಬಂಡೆ ಆಡ್ತೀರಾ? ವಾವ್. ಆಮೇಲೆ ಆಮೇಲೆ ಏನ್ ಆಟ ಮಗ್ಳೆ? ಏನಮ್ಮ? ಓಕೆ. ತಿನ್ನೋದ್ರಲ್ಲಿ ಏನ್ ಇಷ್ಟ ನಿಮ್ಗೆ? ಏನ್ ಇಷ್ಟ ಮಗ್ಳೆ ನಿಮ್ಗೆ? ಸೌತೆಕಾಯಿ. ನಿಮ್ಗೆ ಟೈಗರ್ ಗೊತ್ತಾ? ನಿಮ್ಗೆ ನೋಡಿದೀರಾ? ಹೇಗ್ ಸೌಂಡ್ ಮಾಡುತ್ತದು? ಟೈಗರ್ ಹೆಂಗ ಅನ್ನತ್ ಮಗ್ಳೆ? ಹುಲಿ ಹೆಂಗ್ ಮಾಡುತ್ತ? ತೋರ್ಸಿ ಝೂ ಅಲ್ಲಿ ಹೆಂಗ್ ಮಾಡ್ತು? ತೋರ್ಸಿ, ಹೆಂಗ್ ಮಾಡುತ್ತೆ? ಝೂಗ್ ಹೋಗಿದ್ರಾ? ಮೈಸೂರು ಝೂ ಅವರು ಮಗ್ಳೆ. ಝೂಗ್ ಹೋಗಿದ್ರಾ? ಝೂ ಬಂದಿದ್ರಾ ನೀವು? ನಮ್ಮೂರ್ಗ್ ಬಂದಿದ್ರಾ? ಹೆಂಗಂತು? ಯಾರ್ಯಾರು ಹೋಗಿದ್ರಿ? ಯಾರ್ಯಾರೆಲ್ಲ ಹೋಗಿದ್ರಿ ಝೂಗೆ? ಅಪ್ಪ, ನಾನು, ಅಮ್ಮ. ಹೌದಾ? ಯಾವ್ದೆಲ್ಲ ಇದು ಅನಿಮಲ್ಸ್ ನೋಡ್ದಮ್ಮ? ಏನೇನಿತ್ತು ಮಗ್ಳೆ ಅಲ್ಲಿ? ಎಲಿಫೆಂಟ್, ವಾವ್. ಆಮೇಲೆ ಸಿಂಹ, ಹಾವು. ಸಿಂಹ ಹೆಂಗ್ ಓಡಾಡ್ತಿತ್ತು? ಸಿಂಹ ನೋಡಿದ್ರಾ? ಹೆಂಗನ್ನತ್ತೆ ಸಿಂಹ ಮಗ್ಳೆ? ತೋರ್ಸಿ, ಹೆಂಗನ್ನತ್ತೆ? ತೋರ್ಸಿ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಮಗುವಿಗೆ ಇರ್ತಕ್ಕಂಥ ಖುಷಿನೇ ಬೇರೆ. ಮುಂದೆ ಇನ್ನೇನು ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ ಮೇಡಮ್?
ಸದ್ಯಕ್ಕೆ ಇವಾಗ ಏನು ಪ್ಲಾನ್ ಇಲ್ಲ ಸರ್. ಅಂದ್ರೆ ಅವ್ರನ್ನ ಸ್ಪೋರ್ಟ್ಸ್ ಸ್ವಲ್ಪ ಇದು ಮಾಡ್ಬೇಕು ಅಂತ ಇದೀನಿ, ಅಥ್ಲೆಟಿಕ್ಸ್ ಅಲ್ಲಿ ಒಂದು 10 years ಇದಾದ್ಮೇಲೆ ಸ್ವಲ್ಪ ಸ್ಪೋರ್ಟ್ಸ್ ಅಲ್ಲಿ ಅವ್ರನ್ನ ಮೂವ್ ಮಾಡ್ಬೇಕು ಅಂತ. ಅವ್ರಿಗೂ ಇಂಟ್ರೆಸ್ಟ್ ಇದೆಯಾ? ಹಾ, ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇದೆ. ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇದೆ, ಸ್ಪೋರ್ಟ್ಸ್ ಚೆನ್ನಾಗಿ ಆಡ್ತಾರೆ. ಓಕೆ. ಒಬ್ರು ತಾಯಿಯಾಗಿ ಮುಂದೆ ಒಂದು ಹೆಣ್ಮಗುಗೆ ಏನು ಎಜುಕೇಶನ್ ಕೊಡಿಸ್ಬೇಕು ಅಂತ, ಯಾಕಂದ್ರೆ ಅವ್ರವ್ರ ಇಷ್ಟ ಇರುತ್ತೆ, ಬಟ್ ನಿಮ್ಮ ಒಂದು ಆಸೆನೂ ಇರುತ್ತೆ. ಸರ್ ಎಜುಕೇಶನ್ ಅಂತ ಹೋದ್ರೆ ಅವರು ಇವಾಗಲೇ ಏನು ನಾನು ಆ ಥರ ಅಂಬಿಷನ್ ಇಟ್ಕೊಂಡಿಲ್ಲ. ಅಂದ್ರೆ ಇದೇ ಮಾಡಿಸ್ಬೇಕು ಡಾಕ್ಟರ್ ಅಥವಾ ಇಂಜಿನಿಯರ್ಸ್ ಅಂದ್ರೆ ಏನೇ ಒಂದು ಅಂದ್ರೆ ಇಟ್ಕೊಂಡಿರ್ತಾರೆ ಒಬ್ರು. ನನಗೆ ಆ ಥರ ಇಲ್ಲ, ಇದೇ ಮಾಡಿಸ್ಬೇಕು ಅನ್ನೋದಿಲ್ಲ. ಮುಂದೆ ಮುಂದೆ ಅವ್ರ ಎಜುಕೇಶನ್ ಅವ್ರದ್ದು ಇದು ನೋಡ್ಕೊಂಡು ಅಂದ್ರೆ ಅವ್ರ ಇಂಟ್ರೆಸ್ಟ್ ನೋಡ್ಕೊಂಡು ಅವ್ರು ಏನ್ ಮಾಡ್ತೀವಿ ಅಂತಾರೆ ಅದನ್ನ ಮಾಡಿಸ್ತೀವಿ ಸರ್. ಅವ್ರ ಇಂಟ್ರೆಸ್ಟ್ ಅಂದ್ರೆ ಅವ್ರಿಗೆ ನಾನು ಇದು ಮಾಡ್ತೀನಿ ಅಂದ್ರೆ ಅದನ್ನ ಮಾಡಿಸ್ತೀನಿ ಸರ್. ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ ಮಾಡಿಸ್ತೀವಿ. ಓಕೆ.